ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, 25 ಪಂಚಮಿ ಗುರುವಾರ, ಶತಭಿಷ ನಕ್ಷತ್ರ, ರಾಹು ಅಧಿಷ್ಠಾನ ದೇವತೆ. ಇಲ್ಲಿ ಚೆನ್ನಾಗಿ ನೀವು ಗಮನಿಸಬೇಕಾಗಿರುವಂಥದ್ದು, ಈ ದಿನ ಪಂಚಮಿ ಎಲ್ಲಿ ತನಕ ಅಂತಂದರೆ ಇಂದು ಬೆಳಗ್ಗೆ 10:30 ತನಕ. 10:30 ನಂತರ ಷಷ್ಠಿ ನಾಳೆಗೂ ಕೂಡ ಇರುತ್ತೆ. ನಾಳೆ 10:30 ತನಕ ಇರುತ್ತೆ. ಅಂತಹ ಷಷ್ಠಿ ಇವತ್ತೇನು 10 ಗಂಟೆಗೆ ಪ್ರಾರಂಭ ಆಗುತ್ತೋ ನಾಳೆ ಏನು 10 ಗಂಟೆ ತನಕ ಇರುತ್ತದೋ, ಇಂತಹದ್ರಲ್ಲಿ ಕೆಲವೊಂದು ಕಡೆ ಸಾಯಂಕಾಲ ಷಷ್ಠಿಯನ್ನು ಆಚರಣೆ ಮಾಡ್ತಾರೆ. ತುಳವ ಷಷ್ಠಿ ಅಂತ ಮಾಡ್ತಾರೆ. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನು ಕೈಗೊಳ್ಳಲಾಗಿರುತ್ತೆ. ನೀವೆಲ್ಲಾದರೂ ಕೂಡ ಆ ನಕ್ಷತ್ರ ಇದೆಯಲ್ಲ, ಇದು ಬಹಳ ಮುಖ್ಯವಾಗಿರುವಂಥದ್ದು, ನೀವು ಗಮನಿಸಬೇಕಾಗಿರುವಂಥದ್ದು. ಈ ಶತಭಿಷ ನಕ್ಷತ್ರಕ್ಕೆ ರಾಹು ಜೊತೆಗೆ ನಮ್ಗೆ ಇದ್ಯಾಕೋ ಕೆಲಸಗಳು ಯಾವೂ ಕೂಡ ಪೂರ್ಣ ಆಗಲಿಲ್ಲ. ಆಮೇಲೆ ನಮ್ಮ ಕುಟುಂಬದಲ್ಲಿ ಈ ಅಣ್ಣ ತಮ್ಮ ಅಕ್ಕ ತಂಗಿ ಇಂಥವ್ರಿಗೆ ಯಾಕೋ ಸರಿಯಾಗಿ ನಮಗೆ ಸಂತಾನದ ಫಲವೇ ಸಿಗ್ತಾ ಇಲ್ಲ ಅಂತಕ್ಕಂಥ ಮನಸ್ಸಲ್ಲಿ ಏನೋ ಹಾಕ್ಕೊಂಡಿರ್ತಾರೆ. ಯಾಕೋ ಆಭಾಷಣ ಆಗ್ತಾನೇ ಇರುತ್ತೆ, ಏನೋ ಒಂದು ತೊಂದರೆ ಆಗ್ತಾನೆ ಇದೆ ಅಂತಂದರೆ ಈ ನಕ್ಷತ್ರದಲ್ಲಿ ನೀವು ಈ ತುಳವ ಷಷ್ಠಿಯನ್ನು ಆಚರಣೆ ಮಾಡ್ತಕ್ಕಂತಹದ್ದು. ಯಾವ ರೀತಿಯಾಗಿ ಅಲ್ಲಿರ್ತಕ್ಕಂಥ ಕೈಂಕರ್ಯಗಳು ಜರುಗುತ್ತಿರ್ತಾವೋ ಅದರಲ್ಲಿ ಪಾಲ್ಗೊಳ್ಳುವಂಥದ್ದು, ಆ ಪೂಜೆಯಲ್ಲಿ ಆ ಸೇವೆಯಲ್ಲಿ ತಮ್ಮ ಗೋತ್ರಾನುಷ್ಠಾನದ ಪ್ರಕಾರ ಮುಂದುವರೆದ ಭಾಗದಲ್ಲಿ ಆ ತುಳುವ ಷಷ್ಠಿಗೆ ಸಂಬಂಧಪಟ್ಟಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿಕೊಳ್ಳೋದು, ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರವನ್ನು ಒಂದು ಸಲ ಪಠಿಸುವಂಥದ್ದು. ಇನ್ನು ಉದ್ದು ಮರೆಯದೆ ನೀವು ಉದ್ದು ಬೆಲ್ಲವನ್ನು, ಅದು ಒಣಕೊಬ್ಬರಿಯನ್ನು ಏನಾದರೂ ಕೊಡ್ತೀನಿ ಅಂತಂದರೆ ಬಹಳ ಶ್ರೇಷ್ಠ ಪ್ರೀತಿ ಬಂಧುಗಳೇ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಯಾರಾದರೂ ವೃದ್ಧರಿಗೆ ಒಂದು ಎಳನೀರನ್ನು, ಒಂದಷ್ಟು ಎಳನೀರು, ಒಂದು 2, ಒಂದು 4 ಜನಕ್ಕೋ 5 ಜನಕ್ಕೋ ಎಷ್ಟು ಜನಕ್ಕಾದರೂ ಒಂದಷ್ಟು ಎಳನೀರನ್ನು ಈ ದಿವಸ ದಾನ ಮಾಡಿಕೊಳ್ಳಿ. ಪ್ರೀತಿ ನಿಮಗೊಂದು ಶಕ್ತಿ ಗೊತ್ತಿಲ್ಲದೆ ಒಂದು ಕಾಸ್ಮಿಕ್ ಎನರ್ಜಿ ಪ್ರವೇಶವಾಗ್ತಕ್ಕಂತಹದ್ದು ಈ ದಿನದಲ್ಲಿ ನನ್ನ ಪ್ರೀತಿಯ ಬಂಧುಗಳೇ. ಶುಭಂ ಭೂಯಾತ್, ಒಳಿತಾಗಲಿ.